23 ಮಾಡಲು ಮಾರುತಿ ಸ್ವಿಫ್ಟ್ VXi ಸರ್ ಇದು ಒರಿಜಿನಲ್ ಕಂಪ್ಯೂಟರ್ ಸೇಲ್ ಮಾಡ್ತಾ ಇದೀವಿ. ಟ್ಯಾಕ್ಸ್ ರನ್ನಿಂಗ್ ಇದೆ, ಎಲ್ಲೋ ಬೋರ್ಡ್ ವೆಹಿಕಲ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಎಫ್ಸಿ ರನ್ನಿಂಗ್ ಇದೆ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್. 5 लाख ನಿಮ್ಗೆ ಕೊಟ್ಟಿರೋಂಥ ಕ್ಯಾಟ್ಲಾಗ್ ನ ಮೇಲೆ ಎತ್ತಿ ಸರ್. ಗಾಡಿ ಏನು ಲಕ್ಷ 4 लाख ಬುಕ್ ಎತ್ತಿ ಸರ್. ಗೋಯಿಂಗ್ ಸೋಲ್ಡ್ ಅಪ್. 23 ಮಾಡಲು ಮಹೀಂದ್ರಾ ಬೊಲೆರೋ ಪಿಕಪ್ 1.7 HD 7 ಲಕ್ಷ. ಇದಕ್ಕಿಂತ ಕಮ್ಮಿ ಹೋಗಲ್ಲ ನೋಡಿ. 7 ಲಕ್ಷಕ್ಕಿಂತ ಬಿಟ್ ಮಾಡಿ. ಇದ್ದೀರಾ ಯಾರಾದ್ರೂ ಅನ್ಸೋಲ್ಡ್ 3 लाख ಇದಕ್ಕಿಂತ ಕಮ್ಮಿ ಬಿಟ್ ಮಾಡಲ್ಲ. 3 ಲಕ್ಷ ಇದ್ರೆ ಬಿಟ್ ಮಾಡಿ. 3 लाख 14 ಮಾಡಲ್ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಬಿಟ್ ಮಾಡಿ 3 ಲಕ್ಷ. 1 ಲಕ್ಷ 1 ಲಕ್ಷ 1 लाख ಇದ್ರೆ ನಿಮ್ ಕ್ಯಾಟ್ಲಾಗ್ ನ ಮೇಲೆ ಎತ್ತಿ. 1 ಲಕ್ಷ 1 लाख ಯಾರಿಲ್ಲ 1 ಲಕ್ಷಕ್ಕೆ 1 ಲಕ್ಷ 1 लाख 1 ಲಕ್ಷ ಕಡಿಮೆ ಸಿಗುತ್ತೆ, 50,000 ಕಡಿಮೆ ಸಿಗುತ್ತೆ, 2 ಲಕ್ಷ ಕಡಿಮೆ ಸಿಗುತ್ತೆ. ಕಡಿಮೆ ರೇಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಎಷ್ಟಂತೂ ಹೇಳಬಲ್ಲೆ. 6544 ಇದು ಒರಿಜಿನಲ್ ಆರ್ಸಿ ಕಂಪನಿ ಸೇಲ್ ಮಾಡ್ತಿರುವಂತ ಗಾಡಿ. ಲೆಫ್ಟ್ ಹ್ಯಾಂಡ್ ಟ್ಯಾಕ್ಸ್ ಆಗಿದೆ. ಎಫ್ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಎಫ್ಸಿ ಇನ್ಶೂರೆನ್ಸ್ ಮಾಡ್ಕೊಬೇಕು. 2023 ಮಾಡಲು ಮಹೀಂದ್ರಾ ಬೊಲೆರೋ ಪಿಕಪ್ 1.7 HD 9 ವರೆಗಿದ್ರೆ ಬಿಟ್ ಮಾಡಿ ಸರ್. 950 9 ಲಕ್ಷ 9 लाख 850 ಮಾಡಿ. ಇದ್ದೀರಾ ಯಾರಾದ್ರೂ 8 ವರೆಗೆ 850 8 ಲಕ್ಷ 8 लाख ಇದ್ದೀರಾ ಯಾರಾದ್ರೂ 8 ಲಕ್ಷಕ್ಕೆ 7 ವರೆ ಮಾಡಿ ಸರ್. ಇದ್ದೀರಾ ಸರ್ 7 ವರೆಗೆ 750 7 ಲಕ್ಷ. ಇದಕ್ಕಿಂತ ಕಮ್ಮಿ ಹೋಗಲ್ಲ ನೋಡಿ. 7 ಲಕ್ಷಕ್ಕಿಂತ ಬಿಟ್ ಮಾಡಿ. ಇದ್ದೀರಾ ಯಾರಾದ್ರೂ 7 लाख ಇದ್ದಾರೆ ನೋಡಿ. ಇಲ್ಲಿ 7 लाख ಇದ್ದಾರೆ. 725 ಇದ್ರೆ ಬಿಟ್ ಮಾಡಿ ಸರ್. ಇದ್ರೆ ಯಾರು 725 ಗೆ 7 ಲಕ್ಷಕ್ಕಿದ್ರೆ 725 23 ಮಾಡಲು ನೋಡಿ 1.7 HD 725 ಇದ್ರೆ 750 7 ವರೆಗಿದ್ರೆ ಬಿಟ್ ಮಾಡಿ ಸರ್. ಇದ್ರೆ ಸರ್ 7 ವರೆಗೆ 750 10,000 ಮಾಡಿ. 735 ಇದೆ. 745 ಮಾಡಿ. 745 ಇದ್ರೆ ಸರ್ 745 ಗೆ 745 5,000 ಮಾಡಿ. 740 ಇದ್ರೆ ಯಾರಾದ್ರೂ ಅನ್ಸೋಲ್ಡ್ 23 ಮಾಡಲು ಮಾರುತಿ ಸ್ವಿಫ್ಟ್ VXi ಸರ್ ಇದು ಒರಿಜಿನಲ್ ಕಂಪ್ಯೂಟರ್ ಸೇಲ್ ಮಾಡ್ತಾ ಇದೀವಿ. ಟ್ಯಾಕ್ಸ್ ರನ್ನಿಂಗ್ ಇದೆ, ಎಲ್ಲೋ ಬೋರ್ಡ್ ವೆಹಿಕಲ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಎಫ್ಸಿ ರನ್ನಿಂಗ್ ಇದೆ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂಥ ವೆಹಿಕಲ್. 2023 ಮಾಡಲು ಮಾರುತಿ ಸ್ವಿಫ್ಟ್ ಸರ್ ಇದು. $7 ಲಕ್ಷ 7 लाख ಬಿಟ್ ಕ್ಯಾಚಸ್ 7 लाख 6 ಲಕ್ಷ 6 लाख ಡೆಮೋ ವೆಹಿಕಲ್ ಸರ್. ಯಾರು ಬೇಕಾದ್ರೆ ಬಿಟ್ ಮಾಡಿ. ಗಾಡಿ ಏನು ಕನ್ಫರ್ಮ್ ಮಾಡಲ್ಲ. 6 ಲಕ್ಷ ಇದ್ರೆ ಬಿಟ್ ಮಾಡಿ. 6 लाख 5 ಲಕ್ಷ 5 लाख ನಿಮ್ಗೆ ಕೊಟ್ಟಿರೋಂಥ ಕ್ಯಾಟ್ಲಾಗ್ ನ ಮೇಲೆ ಎತ್ತಿ ಸರ್. ಗಾಡಿ ಏನು ಕನ್ಫರ್ಮ್ ಮಾಡಲ್ಲ. ಡೆಮೋ ವೆಹಿಕಲ್ ಸರ್. ಯಾವ ರೀತಿ ಯಾರಾದ್ರು ನಡೀತೆ ಅಂತ ತೋರ್ಸೋಕೋಸ್ಕರ ಅಷ್ಟೇ. 5 ಲಕ್ಷ 5 लाख 4 ಲಕ್ಷ 4 लाख ಡೆಮೋ ವೆಹಿಕಲ್ ಸರ್. ಯಾರು ಬೇಕಾದ್ರೆ ಬಿಟ್ ಮಾಡಿ. 4 ಲಕ್ಷ 4 लाख ಬುಕ್ ಎತ್ತಿ ಸರ್. ಒಂದ್ಸಲ ಎತ್ತಿ ನೋಡಿ. ಆ ಥರ ಬುಕ್ ಮೇಲೆ ಎತ್ತಾರೆ. ಎತ್ತಿ ಸರ್. 25,000 ಜಂಪಿಂಗ್, 10,000 ಜಂಪಿಂಗ್, 5,000 ಜಂಪಿಂಗ್. ಕಂಪ್ನಿ ಹತ್ರ ಬೆಲೆ ಇದ್ರೆ 2,000 ಜಂಪಿಂಗು ಕೊಡ್ತೀನಿ. ಅವ್ರು 5 ಲಕ್ಷಕ್ಕಿದ್ದಾರೆ 25,000 ಜಂಪಿಂಗ್. 525 ಅಂದ್ರೆ 5ಕ್ಕೆ ಅವ್ರೆ 525 ಇದ್ರ ಅಂತ ಕೇಳ್ತಾ ಇದೀನಿ. 525 ಇದ್ದಾರೆ 550 25,000 ಜಂಪಿಂಗ್. 525 ಬಿಟ್ ಮಾಡಿದ್ರು 550 ಇದ್ದೀರಾ ಅಂತ ಕೇಳ್ತಾ ಇದೀನಿ. 550 ಫಸ್ಟ್ ಕಾಲ್ 550 ಇದಾರ. 550 ಇದಾರೆ 575 575 ಫಸ್ಟ್ 575 ಇದಾರೆ. 6 ಲಕ್ಷ 6 लाख ಫಸ್ಟ್ ಕಾಲ್. 6 लाख ಸೆಕೆಂಡ್ ಕಾಲ್. 6 लाख 10,000 ಬೇಕಾದ್ರೆ ಮಾಡಿ. ಅಂದ್ರೆ 575 ಇದ್ರು 585 ಅಂತ ಕೇಳ್ತಾ ಇದೀನಿ. 585 ಫಸ್ಟ್ ಕಾಲ್. 585 ಸೆಕೆಂಡ್ ಕಾಲ್. 585 ಗೋಯಿಂಗ್ ಸೋಲ್ಡ್ ಅಥವಾ ಹೋಲ್ಡ್. ಸೋಲ್ಡ್ ಅಂದ್ರೆ ಗಾಡಿ ಕನ್ಫರ್ಮ್ ಆಗಿದೆ ಅಂತ. ಹೋಲ್ಡ್ ಅಂದ್ರೆ ಕಮ್ಮಿ ರೇಟ್ ಬಂದಿಲ್ಲ ಅಂತ ಸರ್. ಈ ರೀತಿ ಒಂದು ವಾಹನ 2ರಿಂದ 3 ನಿಮಿಷ ಮಾತ್ರ ನಡೆಯುತ್ತೆ. ಒಳ್ಳೆ ರೇಟ್ ಕೊಡಿ, ಖಂಡಿತ ಅಪ್ರೂವಲ್ ಬರುತ್ತೆ. ಈಗ ರಿಯಲ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಸುಮ್ಮನೆ ಬೆಟ್ ಮಾಡಕ್ ಹೋಗ್ಬೇಡಿ. ಈಗ ರಿಯಲ್ ಆಕ್ಷನ್ 2015 ಮಾಡಲ್
ಫಿಯೇಟ್ ಗ್ರ್ಯಾಂಡ್ ಪುಂಟೋ ಇದು K05NH 2173 ಒರಿಜಿನಲ್ ಆಗಿ ಸೇಲ್ ಮಾಡ್ತಾ ಇದೀವಿ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ FC ರನ್ನಿಂಗ್ ಇರುವಂತ ಗಾಡಿ ಸರ್. ಇದು 2015 ಮಾಡಲು ವೈಟ್ ಬೋರ್ಡ್ ವೆಹಿಕಲ್ ಸರ್. ಇದು ಬಿಡ್ ಮಾಡಿ 450 4,50,000 ಡೀಸೆಲ್ ಇಂಜಿನ್ ಸರ್. ಇದು 450 450 450 450 450 4 ಲಕ್ಷ 4 lakh 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 350 3.5 350 350 350 15 ಮಾಡಲು ಫಿಯೇಟ್ ಪುಂಟೋ ಇದು ಒರಿಜಿನಲ್ ಆಗಿ ಮಾಡಿದ ಲೈಫ್ ಟೈಮ್ ಟ್ಯಾಕ್ಸ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ FC ರನ್ನಿಂಗ್ ಇರುವಂತ ಗಾಡಿ 4 lakh ಇದ್ರೆ ಮಾಡಿ 4 lakh 4 lakh 350 3.5 3 ಲಕ್ಷ 3 lakh ಇದಕ್ಕಿಂತ ಕಮ್ಮಿ ಬಿಡ್ ಮಾಡಲ್ಲ. 3 ಲಕ್ಷ ಇದ್ರೆ ಬಿಡ್ ಮಾಡಿ 3 lakh 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 ಯಾರಿಲ್ಲ ಸರ್ 3 ಲಕ್ಷ. ಓಕೆ 2.5 ಇದೀರಾ 250 250 250 250 250 250 250 250 ನೋ ಬಿಡ್. ನೆಕ್ಸ್ಟ್ ವೆಹಿಕಲ್ ಲಾಟ್ ನಂಬರ್ 2 14 ಮಾಡಲು ಹೋಂಡಾ ಅಮೇಜ್ K04 MP 4117 ಒರಿಜಿನಲ್ ಆಗಿ ಮಾಡಿದ ಲೈಫ್ ಟೈಮ್ ಟ್ಯಾಕ್ಸ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಮಾಡ್ಕೋಬೇಕು. FC ರನ್ನಿಂಗ್ ಇರುವಂತ ಗಾಡಿ ಡೀಸೆಲ್ ಇಂಜಿನ್ ಸರ್. ಇದು 2014 ಮಾಡಲ್ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಬಿಡ್ ಮಾಡಿ 3 ಲಕ್ಷ 3 lakh 3 lakh 3 lakh 3 lakh 3 lakh 3 lakh 250 250 250 250 250 250 2 ಲಕ್ಷ 2 lakh 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 150 1.5 150 150 150 150 150 150 1 ಲಕ್ಷ 1 ಲಕ್ಷ 1 lakh 1 lakh 1 lakh 1 lakh 1 lakh ಇದ್ರೆ ನಿಮ್ ಕ್ಯಾಟಲಾಗ್ ನ ಮೇಲೆ ಐತಿ 1 ಲಕ್ಷ 1 lakh 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 ಯಾರಿಲ್ಲ 1 ಲಕ್ಷಕ್ಕೆ 1 ಲಕ್ಷ 1 lakh 1 lakh 1 lakh ನೋ ಬಿಟ್. ಏನೇ ರೇಟ್ ಇತ್ತೆ ಈಗಲೇ ಕೂಗಿ ಸರ್. ಆಮೇಲೆ ಬಂದು 1 ಲಕ್ಷ ಕೊಡಿ ಅಂದ್ರೆ ಕೊಡಕ್ ಆಗಲ್ಲ. ಆವಾಗ ಮಾರ್ಕೆಟ್ ರೇಟ್ ಇರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ನೀವು ಆ್ಯಕ್ಷನ್ಗೆ ಅಂದರೆ ಹರಾಜು ಪ್ರಕ್ರಿಯೆಗೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ತೀರಾ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ನಮಗೆ 1 ಲಕ್ಷ ಕಡಿಮೆ ಸಿಗುತ್ತೆ, 50,000 ಕಡಿಮೆ ಸಿಗುತ್ತೆ, 2 ಲಕ್ಷ ಕಡಿಮೆ ಸಿಗುತ್ತೆ ಗಾಡಿ ಅಂತ ತುಂಬ ಆಸೆ ಇಟ್ಕೊಂಡು ಹೋಗ್ಕೋಬೇಡಿ. ಹೊರಗಡೆ ಮಾರ್ಕೆಟ್ ಪ್ರೈಸ್ ಏನಿದೆಯೋ, ಬಜಾರ್ ಪ್ರೈಸ್ ಏನಿದೆಯೋ ಅದಕ್ಕಿಂತ ಒಂದು 15,000 ರಿಂದ 20,000 ರೂಪಾಯಿ ಕಡಿಮೆ ರೇಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ, ಇಷ್ಟಂತೂ ಹೇಳಬಲ್ಲೆ. ಹಾಗೆ ಸ್ನೇಹಿತರೆ, ನೀವು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದರೆ ಫಸ್ಟ್ ಟೈಮ್ ಹೋಗೋರು ಒಂದೇ ಸರಿ ಗಾಡಿ ತಗೊಂಡೇ ಬರಬೇಕು ಅಂತ ನೀವು ಆಸೆ ಇಟ್ಕೊಂಡು ಹೋಗಕ್ಕೆ ಹೋಗಬೇಡಿ. ಅಲ್ಲಿ ಒಂದು ದಿವಸ ಆ್ಯಕ್ಷನ್ ನಡೆಯುವಂಥ ದಿವಸ ನೀವು ಒಂದು ದಿವಸ ಹೋಗಿ ಅಲ್ಲಿ ನೀಟಾಗಿ ಕೂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಿ ಯಾವ ಥರ ಆ್ಯಕ್ಷನ್ಗೆ ಹೋಗ್ತಾರೆ, ಎಷ್ಟು ಗಾಡಿ ಸೇಲ್ ಆಗುತ್ತೆ, ಎಷ್ಟು ಗಾಡಿಗಳು ಸೇಲ್ ಆಗುತ್ತೆ, ಯಾವ್ಯಾವ ರೀತಿ ಗಾಡಿಗಳು ಇರ್ತವೆ, ಯಾವ ಥರ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡ್ಕೋಬೋದು, ಎಲ್ಲನೂ ಕೂಡ ಒಂದು ಸರಿ ಚೆಕ್ ಮಾಡಿ. ಸ್ನೇಹಿತರೆ, ಮೊದಲನೇ ಬಾರಿಗೆ ಏನಾದರೂ ಹೋಗೋದಿದ್ರೆ 20,000 ರೂಪಾಯಿ ಪ್ಲಸ್ 120 ರೂಪಾಯಿನ ತೊಗೊಂಡೋಗಿರಬೇಕಾಗುತ್ತೆ. 20,000 ರೂಪಾಯಿ ಪ್ಲಸ್ 120 ರೂಪಾಯಿನ ನಾವು ಡೆಪಾಸಿಟ್ ಮಾಡಿದ್ರೆ ನೀವು ಮುಂಚೆಗೇ ಫಿಕ್ಸ್ ಮಾಡ್ಕೊಂಡು ಹೋಗಿ, ನಾವು ಗಾಡಿ ಇವತ್ತು ತೊಗೊಳೋದು ಬೇಡ, ಬರೀ ಫುಲ್ಲು ನೋಡ್ಕೊಂಡು ಬರೋಣ ಅಂತಲೇ ಡಿಸೈಡ್ ಮಾಡ್ಕೊಂಡು ಹೋಗಿ. ಅಲ್ಲಿ ಅವ್ರು ಕೂಗ್ತಾರೆ ಇವ್ರು ಕೂಗ್ತಾರೆ, ಈ ಥರ ಬೀಟ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂಗ್ಬಿಟ್ಟು ಮೋಸ ಹೋಗೋಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಸ್ವಂತ ಬುದ್ಧಿಯಿಂದನೂ ಕೂಡ ಯೋಚನೆ ಮಾಡಿ. ಅದರಿಂದ ಫಸ್ಟ್ ಟೈಮ್ ಒಂದು ದಿವಸ ಜಸ್ಟ್ ವಿಸಿಟ್ ಮಾಡ್ಕೊಂಬರೋದಕ್ಕೆ ಹೋಗಿ, ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ, ಪ್ರಕ್ರಿಯೆ ಎಲ್ಲ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡೋಕೆ ಹೋಗಿ. 20,000 ರೂಪಾಯಿ ರೀಫಂಡ್ ಆಗುತ್ತೆ, ಇನ್ನು 120 ರೂಪೀಸ್ ಮಾತ್ರ ಕಟ್ ಮಾಡ್ತಾರೆ ಅಷ್ಟೇ. ಸೊ ಎಲ್ಲೆಲ್ಲೋ ಗಾಡಿ ನೋಡೋಕೆ ಹೋಗಿ ಕಳಿತೀರಾ, 120 ರೂಪೀಸ್ ಹೋದ್ರೂ ಆಗಲಿ ಒಂದು ಒಳ್ಳೆ ಗಾಡಿ ಸಿಗೋವರೆಗೂ. ಸೊ ಆದ್ದರಿಂದ ನೀವು ಒಂದು ಸರಿ ಪಾರ್ಟಿಸಿಪೇಟ್ ಮಾಡುವಾಗ 1-2-3 ಒಟ್ಟಿಗೆ ಹೋಗಿ ನೋಡಿ, ತೀರಾ ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲನೂ ಅಬ್ಸರ್ವ್ ಮಾಡಿ. ನಿಮಗೆಲ್ಲ ಓಕೆ ಆದಮೇಲೆ ಎವ್ರಿ ವೀಕು ಇರುತ್ತೆ. ಸೋಲೂರಲ್ಲಿ ಪ್ರತಿ ಗುರುವಾರ ಆ್ಯಕ್ಷನ್ ನಡೆಯುತ್ತೆ, ಹಾಗೆ ಯಲಹಂಕದಲ್ಲಿ ಪ್ರತಿ ಶನಿವಾರ ಆ್ಯಕ್ಷನ್ ನಡೆಯುತ್ತೆ. ಸೊ ಎಲ್ಲಿ ಬೇಕಾದರೂ ಭಾಗವಹಿಸ್ಬೋದು. ಎರಡು ಕಡೆ ಜಾಸ್ತಿ ವೆಹಿಕಲ್ ಇದ್ದೇ ಇರುತ್ತೆ. ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯೆಲ್ಲೋ ಬೋರ್ಡ್ ಗಾಡಿಗಳಾಗಿರ್ಬೋದು, ಅಥವಾ ವೈಟ್ ಬೋರ್ಡ್ ಗಾಡಿಗಳಾಗಿರ್ಬೋದು, ಅಥವಾ ಬೈಕ್ ಆಗಿರ್ಬೋದು, ಅಥವಾ ಲಾರ್ಜೆಸ್ಟ್ ವೆಹಿಕಲ್ಲು ಅಂದರೆ 6 ವೀಲರು 12 ವೀಲರ್ಸ್ ಈ ಥರ ದೊಡ್ಡ ದೊಡ್ಡ ಗಾಡಿಗಳಾಗಿರ್ಬೋದು, ಎಲ್ಲನೂ ಕೂಡ ಅವೈಲಬಲ್ ಇರುತ್ತೆ. JCB, ಟ್ಯಾಕ್ಟ್ರು ಎಲ್ಲ ಟೋಟಲ್ಲು ಆಟೋ ಎಲ್ಲ ಇರುತ್ತೆ. ಒಂದು ಸರಿ ನೀವು ಭಾಗವಹಿಸಬೇಕು ಅಂತಂದರೆ ನೀವು ಒಂದು ಸರಿ ಜಸ್ಟ್ ಹೋಗಿ ವಿಸಿಟ್ ಮಾಡ್ಕೊಂಬರೋದಕ್ಕೆ ಹೋಗಿ ಅಮೌಂಟ್ ಕಟ್ಟಿ ಲಾಸ್ಟಿಗೆ ರೀಫಂಡ್ ಆಗುತ್ತೆ. 120 ರೂಪೀಸ್ ಮಾತ್ರ ಕಟ್ ಆಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಗೇಟಿಂದ ಒಳಗಡೆ ಎಂಟ್ರಿ ಇರೋದಿಲ್ಲ. ಇದನ್ನು ಜೊತೆಗೆ ತೊಗೊಂಡೋಗಿ. ಧನ್ಯವಾದಗಳು.